ಪರಮ ಪೂಜ್ಯ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳವರ ಪುಣ್ಯ ಸ್ಮರಣೆಯ ದಿನ. ಸನ್ಮಾನ್ಯ BS ಯಡಿಯೂರಪ್ಪನವರ ಒಂದು ಅಪೇಕ್ಷೆಯಂತೆ ಅಂದಿನ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ದಾಸೋಹದ ದಿನ ಅಂತೇಳಿ ಘೋಷಣೆಯನ್ನು ಮಾಡಿದರು. ಇವತ್ತು ದಾಸೋಹ ದಿನ ಅಂತೇಳಿ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ನಡೆದಾಡುವ ದೇವರು ಅಂತೇಳಿ ನಾವೇನು ಪೂಜೆ ಮಾಡ್ತಾ ಇದ್ವಿ. ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಆದಿಯಾಗಿ ಅನೇಕರು ಇವತ್ತು ಆಶೀರ್ವಾದ ಮಾಡಿರ್ತಕ್ಕಂಥ ಪರಮ ಪೂಜ್ಯರು. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರಲ್ಲಿ ವಿನಂತಿ ಮಾಡ್ತೇನೆ, ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ವಿಜಯಪುರ ಅಭಿವೃದ್ಧಿಗಾಗಿ 111 ಅಡಿ ಎತ್ತರದ ಪರಮ ಪೂಜ್ಯರ ಒಂದು ಪ್ರತಿಮೆ ಅನಾವರಣ ಆಗಬೇಕು ಅಂತೇಳಿ 25 ಕೋಟಿ ಅನುದಾನವನ್ನು ಕೂಡ ಕೊಟ್ಟಿದ್ದರು. ಆ ಕೆಲಸ ಇನ್ನೂ ಕೂಡ ಪೂರ್ಣ ಆಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ, ಅತಿ ಶೀಘ್ರದಲ್ಲೇ ಆ ಕೆಲಸವು ಕೂಡ ಕಾಮಗಾರಿ ಸಂಪೂರ್ಣ ಮುಗಿದು ಭಕ್ತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಸಹಕಾರ ನೀಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವೀರಾಪುರದಲ್ಲಿ ಈಗ ದಾಸೋಹ ದಿನ ಅನ್ನುವಂಥದ್ದು ಕೇವಲ ಹೆಸರಿಗೆ ಮಾತ್ರ ಸೀಮಿತ ಇದೆ. ಸರ್ಕಾರದಿಂದ ಯಾವುದೇ ರೀತಿಯ ಚಟುವಟಿಕೆ ಆಗೋದಿಲ್ಲ. ಬೇರೆ ಬೇರೆ ಸರ್ಕಾರಿ ಶಾಲೆಗಳಲ್ಲಿ ಅದನ್ನು ವಿಶೇಷವಾಗಿ ಮಕ್ಕಳಿಗೆ ಊಟ ಹಾಕುವಂಥದ್ದು ಅಥವಾ ಈ ಥರ ಏನಾದರೂ ದಾಸೋಹ ದಿನ ಸ್ಮರಣೆ ಮಾಡೋ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಬೇಕು. ಈ ಪವಿತ್ರ ಕ್ಷೇತ್ರ ಸಿದ್ಧಗಂಗಾ ಮಠ ನಾಡಿನ ಲಕ್ಷಾಂತರ ಬಡ ಮಕ್ಕಳಿಗೆ ಅನ್ನದಾಸೋಹ, ಶಿಕ್ಷಣ ದಾಸೋಹ, ಜ್ಞಾನ ದಾಸೋಹನ ನೀಡ್ಕೊಂಡು ಬಂದಿರತಕ್ಕಂಥ ಪುಣ್ಯಕ್ಷೇತ್ರ. ದಾಸೋಹ ದಿನ ಕೇವಲ ಘೋಷಣೆ ಮಾಡಿದ್ರೆ ಸಾಕಾಗೋಗೋದಿಲ್ಲ, ಅರ್ಥಪೂರ್ಣವಾಗಿ ಆಗಬೇಕು ಅನ್ನುವ ಅಪೇಕ್ಷೆ ಕೋಟ್ಯಾಂತರ ಭಕ್ತರಲ್ಲಿ ಇರ್ತಕ್ಕಂಥದ್ದು ಸಹಜ. ಅದು ಆಗಬೇಕು ಅಂತಕ್ಕಂಥ ಅಪೇಕ್ಷೆ ಎಲ್ಲರಲ್ಲೂ ಕೂಡ ಇದೆ. ಮುಂದೆ ಆಗ್ತದೆ ಅನ್ನೋ ವಿಶ್ವಾಸ ಸಂಪೂರ್ಣವಾಗಿದೆ. ಇಲ್ಲಿ ಬಿಡಿ, ಸರ್ಕಾರದ ಬಗ್ಗೆ ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ. ಆ ಭಗವಂತ ಯಾವಾಗ ಬುದ್ಧಿ ಕೊಡ್ತಾರೆ ಆ ದಿನ ಮಾಡಲಿ. ನನಗೆ ವಿಶ್ವಾಸದ ಮುಂದೆ ಆ ಪರಮ ಪೂಜ್ಯರೊಂದು ಆಶೀರ್ವಾದದಿಂದ ಮುಂದೆ ಒಳ್ಳೆ ದಿನಗಳು ಬರ್ತದೆ. ಇನ್ನೂ ಕೂಡ ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮಾಡ್ತೇವೆ. ಭಾರತ ರತ್ನ ಶ್ರೀಗಳು ಬೇಕು ಅನ್ನುವಂಥ ಈಗಲೂ ಕೂಡ ಆ ಒಳ್ಳೆ ದಿನ ಬರ್ತದೆ. ಪರಮ ಪೂಜೆಗೆ ಭಾರತ ರತ್ನ ಕೊಡ್ತಕ್ಕಂಥ ಒಳ್ಳೆ ದಿನಗಳು ಬರ್ತದೆ. ಆ ನಿರೀಕ್ಷೆಯಲ್ಲಿ ನಾವು ಕೂಡ ಇದ್ದೇವೆ.